ಮನುಷ್ಯರಾದಂತಹ ನಮ್ಮ ಬಲಭಾಗದಲ್ಲಿ ಒಂದು ಮಲಕ್, ಎಡಭಾಗದಲ್ಲಿ ಒಂದು ಮಲಕ್, ಅಥವಾ ಬಲಭಾಗದಲ್ಲಿ ರಕೀಬ್ ಎಂಬಂತಹ ಪರಿಸ್ಥೆ, ಎಡಭಾಗದಲ್ಲಿ ಅತೀದ್ ಎಂಬಂತಹ ಪರಿಸ್ಥೆ. ಇಬ್ಬರು ಕೂಡ ಕೆಟ್ಟದ್ದು ಮತ್ತು ಒಳ್ಳೆಯದನ್ನು ರಿಪೋರ್ಟ್ ಮಾಡುವಂತಹ ಪರಿಸ್ಥೆಗಳು. ಲಾ ಯುಗಾದಿರು ಸ್ವಗೀರತನ್ ವಲ ಕಬೀರತನ್ ಇಲ್ಲ ಅಸ್ವಹ ಎಂಬ ಕುರ್ಆನ್ ಆಯ್ತಿದಲ್ಲ, ಇದಕ್ಕೆ ಇಮಾಮುಗಳು ತಫ್ಸೀರಲ್ಲಿ ಹೇಳಿಕೊಡ್ತಾರೆ ಅಂತ ಹೇಳಿದರೆ, ನಾವು ಜೋರಾಗಿ ನಗುವುದು ಮತ್ತು ಮೆಲ್ಲವಾಗಿ ನಗುವುದು ಕೂಡ ರೇಖೆಯಾಗಿ ಯಾವುದನ್ನು ಕೂಡ ಫರಿಷ್ಠಗಳು ಬಿಡುವುದಿಲ್ಲ, ಎಲ್ಲವನ್ನು ಕೂಡ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ ನಮ್ಮ ತಪ್ಪು ಎಷ್ಟು ಇರಬಹುದು, ಎಲ್ಲವನ್ನು ಕೂಡ ಅವರು ರಿಪೋರ್ಟ್ ಮಾಡಿಲ್ವಾ? ಟಾಯ್ಲೆಟ್ ವಾಶ್ರೂಮಿಗೆ ಹೋಗುವಾಗ ನಮ್ಮ ಹೊಟ್ಟಿಗೆ ಅವರು ಬರುವುದಿಲ್ಲ, ಅವರು ಹೊರಗಡೆ ನಿಂತ್ಕೊಳ್ತಾರೆ. ಆದರೆ ಟಾಯ್ಲೆಟ್ ಒಳಗಡೆ ಹೋಗಿ ತಪ್ಪು ಮಾಡಬಹುದಾ? ಅಲ್ಲಿ ತಪ್ಪು ಮಾಡಿದರೂ ಕೂಡ ಅದರ ದುರ್ಗಂಧ ಹೊರಗಡೆ ಬರುತ್ತದೆ, ಅದನ್ನು ಕೂಡ ಅಲ್ಲಿ ಅವರು ರಿಪೋರ್ಟ್ ಮಾಡ್ತಾರೆ ಎಂದು ಇಮಾಮಗಳು ಕಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಸಹಪಾಠಿಗಳೇ, ಯಾವ ತಪ್ಪಿಗೂ ನಾವು ಕೈ ಹಾಕುವುದು ಬೇಡ. ಯಾವುದೇ ಒಂದು ತಪ್ಪು ಚಿಕ್ಕದಾಗಲಿ ದೊಡ್ಡದಾಗಲಿ, ಲಾ ಯುಗಾದಿರು ಸ್ವಗೀರತನ್ ವಲ ಕಬೀರತನ್ ಇಲ್ಲ ಸ್ವಹ, ಸರ್ವವನ್ನು ಕೂಡ ಅಲ್ಲಿ ರೇಖೆಯಾಗಿ ಅವರು ರಿಪೋರ್ಟ್ ಮಾಡ್ತಾರೆ. ನಾಳೆ ಪರಲೋಕದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖ ಯಾವ ರೀತಿ ನಾವು ನೋಡಬೇಕು? ಜನ್ನತಿಗೆ ಹೋಗಲಿಕ್ಕೆ ಕಷ್ಟವಾಗಬಹುದು. ಅಲ್ಲಾಹುವೇ ಸರ್ವ ತಪ್ಪುಗಳಿಂದ ದೂರವಾಗಿ ಸ್ವರ್ಗ ಸಂಪಾದನೆ ಮಾಡುವ ಸಜ್ಜನರ ವಿಭಾಗದಲ್ಲಿ ನಮ್ಮನ್ನು ಒಳಪಡಿಸಬೇಕು. ಯಾ ಅಲ್ಲಾಹ್, ಆಮೀನ್. ಅಸ್ಸಲಾಮು ಅಲೈಕುಂ.